ಉದ್ಘಾಟನೆ ಅಂತ ಅಂದರೆ ಮಾವು ಸಂಸ್ಕರಣಾ ಘಟಕವನ್ನು ಸರ್ಕಾರ ಅದನ್ನು ರನ್ ಮಾಡೋಕ್ಕೆ ಬರಲ್ಲ. ಯಾವುದೇ ಕೆಲಸವನ್ನು ಸರ್ಕಾರ ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಅದನ್ನೀಗ ಟೆಂಡ್ರು ಕೊಟ್ಟು ಯಾರಿಗೋ ಒಬ್ಬರು ಏಜೆನ್ಸಿಯು ಕೊಟ್ಟಿದ್ದಾರೆ. ಅವರೀಗ ಪ್ರಾರಂಭ ಮಾಡ್ತಾರೆ. ಮಾವು ಸಂಸ್ಕರಣಾ ಘಟಕ ಒಂದು ಪ್ರಾಯೋಗಿಕವಾದಂಥ ಒಂದು ಕಾರ್ಯಚಟುವಟಿಕೆ. ಹಿಂದೆ ಏನು RMC ಇತ್ತು, RMC ಮುಖಾಂತರ ವಿಲೇವಾರಿ ಆಗ್ತಿತ್ತು. ಈ ದೇಶದಿಂದ ಹಣ್ಣನ್ನು ರಫ್ತು ಮಾಡಲಿಕ್ಕೆ ಏನಾರು ಅಲ್ಲಿಗೆ ಬೇರೆ ಬೇರೆ ದೇಶಗಳಲ್ಲಿ ಭಾಳಷ್ಟು ಕಂಡೀಷನ್ಗಳಿದೆ. ಇಲ್ಲಿಂದ ನೇರವಾಗಿ ಹಣ್ಣನ್ನು ಹಂಗೆ ರಫ್ತು ಮಾಡೋಕ್ಕಾಗಲ್ಲ. ಅದಕ್ಕೆ ಹಾಟ್ ವಾಟರ್ ಟ್ರೀಟ್ಮೆಂಟು, ಗಾಮಾ ರೇಡಿಯೇಷನು, ಏನೇನೋ ಒಂದಷ್ಟು ಟೆಕ್ನಿಕಲ್ ವಿಷಯ ಎಲ್ಲ ಇದೆ. ಹಂಗಾಗಿ ಅವರು ನಮ್ಮ ಅಮೇರಿಕಾ ಆಗ್ಬೋದು ಮತ್ತು ಯುರೋಪ್ ಕಂಟ್ರಿಗಳಾಗ್ಬೋದು ಅದನ್ನು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಮ್ಯಾಂಗೋನ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸ ನಾವು ಫಾಲೋ ಮಾಡಬೇಕು. ಆ ಬೇಸಿಕ್ ಕೆಲಸವನ್ನು ಈಗ ಇಲ್ಲಿ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಉದ್ಘಾಟನೆ ಮಾಡ್ತೀವಿ. ಸಚಿವರು ಬೈ ಎಲೆಕ್ಷನಲ್ಲಿ ಬ್ಯುಸಿ ಇದ್ದರು. ಅವ್ರು ಡೇಟ್ ಕೊಡಬೇಕು ಅಂತಂದರು. ಈ ಬೈ ಎಲೆಕ್ಷನ್ನು ಈಗ ಡೇಟ್ ಕೊಡ್ತಾರೆ. ಡೇಟ್ ಕೊಟ್ಮೇಲೆ ಉದ್ಘಾಟನೆ ಮಾಡ್ತೀವಿ. ಬೇಸಿಗೆ ಪ್ರಾರಂಭಕ್ಕೂ ಮುನ್ನ ಕೆರೆಗಳಲ್ಲಿ ನೀರು ಖಾಲಿ ಆಗ್ತಾಯಿದೆ. KRSಲ್ಲೇ ನೀರಿಲ್ವಲ್ಲ ಸರ್. ಈಗ KRS 90 ಅಡಿಗೆ ಇಳಿದೋಗಿದೆ. ನಾವು ಆದಷ್ಟು ಜಾಸ್ತಿ ದಿವಸ ಪಂಪ್ ಮಾಡಿ ನೀರು ತುಂಬಿಸಿದ್ದೀವಿ. ಮತ್ತು ಇನ್ನೂ ಅದನ್ನು ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಒಂದಷ್ಟು ಕ್ರಮ ತಗೊಂಡಿದ್ದೀವಿ. ಚನ್ನಪಟ್ಟಣ ನೀರಾವರಿಯಲ್ಲಿ ಒಂದಷ್ಟು ಮಾರ್ಪಾಡು ಕೂಡ ಮಾಡಿಸ್ತಾ ಇದ್ದೀನಿ ಈಗ. ಮತ್ತು ಇರ್ತಕ್ಕಂಥ ಇನ್ನು 7-8 ಕಡೆ ಪೈಪ್ಲೈನ್ ಮಾಡಬೇಕಾಗಿತ್ತು, ಅದು ಮಾಡಿಸ್ತಾ ಇದ್ದೀವಿ. ಒಂದು 3-4 ಕಡೆ ಹೊಸದಾಗಿ ಪೈಪ್ಲೈನ್ ಹಾಕಬೇಕಾಗಿತ್ತು. ಅದನ್ನು ಈಗ ಮೊನ್ನೆ DK ಶಿವಕುಮಾರ್ ಅವ್ರಿಗೆ ಮನವಿ ಮಾಡಿಕೊಂಡು ಅದನ್ನು ಕೆಲಸ ಪ್ರಾರಂಭ ಮಾಡಿದ್ದೀವಿ. ನೀರಾವರಿಗೆ ಪರಿಣಾಮಕಾರಿ ಕೆಲಸ ಮಾಡ್ತಾಯಿದ್ದೀವಿ. ನೀರನ್ನು ಲಭ್ಯತೆ ಇಲ್ಲ. ಇವತ್ತು ಕಾವೇರಿನಲ್ಲೇ ನೀರು ಇಲ್ಲದೆ ಇರೋದ್ರಿಂದ ನಮ್ಮ ಜನನೂ ಕೂಡ ನೀರನ್ನು ವೈಜ್ಞಾನಿಕವಾಗಿ ಉಪಯೋಗಿಸ್ಕೋಬೇಕು, ಸ್ಪ್ರಿಂಕ್ಲರ್ ಮಾಡಬೇಕು. ನೀರನ್ನು ಉಪಯೋಗ ಸರಿಯಾಗಿ ಆಗ್ತಾಯಿಲ್ಲ. ರೈತರು ಕೂಡ ಬೇಕಾಬಿಟ್ಟು ಅದನ್ನು ನೀರನ್ನು ಉಪಯೋಗಿಸ್ಕೋತಾ ಇದ್ದಾರೆ. ಹಂಗಾಗಿ ನಮಗೆ ಭಾಳಷ್ಟು ಈ ವಿಚಾರದ ಮೇಲೆ ಚರ್ಚೆ ಆಗಬೇಕು. ಈಗ ಒಂದು ಹನಿ ನೀರಿಂದ ಒಂದು ಏನಾದ್ರು ಅದಕ್ಕೆ ಪರಿಣಾಮಕಾರಿಯಾಗಿ ಕ್ರಾಪ್ ಬರಬೇಕು. ಹಂಗೆ ಬರ್ತಾಯಿಲ್ಲ. ತಾಲೂಕಲ್ಲಿ ಅದ್ರ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಕೆಲಸನೂ ಆಗಬೇಕು. ಈಗ ಬೇರು ಬರೀ 2 ಇಂಚ್ ಇದ್ದಾಗ ಇವರು ಬರೀ ನೀರನ್ನು ಕಟ್ತಾರೆ. ಹಂಗೆ ಆಗಬಾರ್ದು. ಅದರಿಂದ ಮಣ್ಣು ಸೌದೋಗುತ್ತೆ, ಪೌಷ್ಟಿಕಾಂಶನೂ ಹಾಳಾಗೋಗುತ್ತೆ. ಸ್ಪ್ರಿಂಕ್ಲರ್ ಯೂಸ್ ಮಾಡಬೇಕು. ಹಂಗಾಗಿ ವೈಜ್ಞಾನಿಕವಾದಂಥ ನಾವು ಪದ್ಧತಿ ಅಳವಡಿಸ್ಕೋದೇ ಹೋದರೆ ಎಷ್ಟು ಕೆರೆ ತುಂಬಿದ್ರೂ ನಮ್ಮ ತಾಲೂಕಲ್ಲಿ ಆ ಕೆರೆ ತುಂಬದ ಅನುಪಾತಕ್ಕೆ ತಕ್ಕಂತೆ ಲಾಭ ಬರ್ತಾಯಿಲ್ಲ ಅಂತ ನನ್ನ ನಿರೀಕ್ಷೆ. ಒಂದಷ್ಟು ಹೈನುಗಾರಿಕೆ ಆಗ್ತಾಯಿದೆ. ರಾಜ್ಯದಲ್ಲಿ ನಾವೇ ಮೊದಲು, ದೇಶಕ್ಕೆ ನಾವೇ ಮೊದಲು ಇವತ್ತು ಅಂತ ಹೆಮ್ಮೆ ಪಡ್ತೀವಿ. ಇನ್ನೂ ಪರಿಣಾಮಕಾರಿಯಾಗಿ ರೈತರು ಕೂಡ ಅಳವಡಿಸ್ಕೋಬೇಕು. ನೀರಿನ ಲಭ್ಯತೆಯೂ ಇಲ್ಲ ಇವಾಗ. ನಮಗೇನು ನನಗೆ ಗೊತ್ತಿಲ್ಲ. ರಾಜಕೀಯದ ಬಗ್ಗೆ ನನಗೇನು ಗೊತ್ತಿಲ್ಲ. ನನಗೇನು ಅದ್ರ ಬಗ್ಗೆ ಗಮನಿಸ್ತಲ್ಲ. ನಾನು ನಿಮ್ಮ ತಲೆ ಇದ್ದೀನಲ್ಲ ಇಲ್ಲೇ. ನಾನು ಬೆಂಗಳೂರಿಗೆ ಹೋಗಲೇ ಇಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.